ಅಯ್ಯೋ ಮಹದೇಶ. ಏಯ್ ಕಿಟಿ, ಅಲ್ಲೋಡು, ಅಪ್ಪ ಯಾಕೆ ವಾಂತಿ ಮಾಡ್ಕೊತವ್ರೆ? ಏನಾಯ್ತಪ್ಪಯ್ಯ? ರಕ್ತ! ವಂಡರ್ ವಂಡರ್ ವಂಡರ್. ಡಾಕ್ಟ್ರೆ ಏನಾಯ್ತು? ನೋಡಿ, ಈ ಆಸ್ಪತ್ರೆಗೆ ಬರೋದು 2 ಟೈಪ್ ಪೇಷಂಟು. ಒಂದು ಹೈವೇಲೆ ಆಕ್ಸಿಡೆಂಟ್ ಆದ್ದು, ಇನ್ನೊಂದು ಪಟೇಲ್ನ ಎದುರು ಹಾಕೊಳ್ಳೋ ಪೂರ್ ಫೆಲೋಸ್ದು. ಅಲ್ಲ ಡಾಕ್ಟ್ರೆ, ನೋಡಿ ನನ್ನ ಪ್ರಕಾರ ಈ ಆಸ್ಪತ್ರೆಗೆ ಬರೋ ಯಾವ ಪೇಷಂಟು ಜೀವಂತವಾಗೋದಿಲ್ಲ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ನಿಮ್ ಕಡೆಯವ್ರಿಗೆಲ್ಲ ಹೇಳ್ಬಿಡಿಪ್ಪ. ಏನಂತ? ಲಕ್ಕಿಲಿ ನಿಮ್ ಪೇಷಂಟು ಉಳ್ಕೊಂಡ್ಬಿಟ್ಟಿದ್ದಾರೆ. ಅಪ್ಪನ ಒಂದ್ಸತಿ ನೋಡ್ಬೋದ? ನೋಡ್ಬೋದು, ನಾಳೆ ಟುಮಾರೋ. ಮಗನೇ ರಾಮ, ಅಪ್ಪ ನನ್ ಕೊನೆ ಆಸೆ ನೆರವೇರಿಸ್ತೀನಪ್ಪ. ಈಗ ಯಾಕ ಮಾತು? ವಿಷಯ ಹೇಳು. ಆ ಗ್ಲೂಕೋಸ್ ಬಾಟ್ಲ್ ಹೊಡಿಕೆ ಬ್ರಾಂಜಿನೋ ವಿಸ್ಕಿನೋ ಒಂದು 1/2 ಬಾಟ್ಲ್ ಮಿಕ್ಸ್ ಮಾಡ್ಬಿಡಪ್ಪ. ಜೊತೆಗೆ ನಿಮಗೆ ಸೋಡಾ ಉಪ್ಪಿನಕಾಯಿ ಬೇಡನ? ಸುಮ್ಮನೆ ಬಿದ್ಕೋ. ಎಕ್ಸ್ಕ್ಯೂಸ್ ಮೀ. 1 2 ಅವನ ಕ್ವಾರ್ಟರ್ ಬಾಟ್ಲು. ಹೌ ಆರ್ ಯು ಕಾಮಣ್ಣ? ನೀವು ಚೆನ್ನಾಗಿ ಮಾಡ್ಬೇಕು. ಏನ? ಜಾಗಿಂಗು ಎಕ್ಸರ್ಸೈಸು ಮಾಡಿ ನಿಮ್ ಬಾಡಿನ ಸಣ್ಣಗೆ ಮಾಡ್ಕೋಬೇಕು. ಈ ಪೇಷಂಟು ನಿಮ್ಗೆ ಏನಾಗ್ಬೇಕು? ನಮ್ಮಪ್ಪ. ಫ್ಯಾಮಿಲಿಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಫ್ಯಾಮಿಲಿ ಇದ್ರೆ ತಾನೇ ಪ್ರಾಬ್ಲಮ್. ನೋ ಫ್ಯಾಮಿಲಿ ನೋ ಪ್ರಾಬ್ಲಮ್. ಡಾಕ್ಟ್ರೆ ಏನಾಯ್ತು ಅಂತ ನೆನ್ನೆ ಬಾಯಿಂದ ರಕ್ತ? ಸೂಯಿಸೈಡ್ ಅಟೆಂಪ್ಟ್. ಏನ್ ಹೇಳ್ತಾವನ? ಏಡ್ಸ್ ಹೋಗಿಂತ ದೊಡ್ಡ ಕಾಯಿಲೆನ ಇದು? ಸ್ವಲ್ಪ ಚಿಕ್ಕದು. ಆತ್ಮಹತ್ಯೆ ಪ್ರಯತ್ನ. ನಿನ್ನೆ ರಾತ್ರಿ ಊಟದಲ್ಲಿ ವಿಷ ಹಾಕೊಂಡು ಚೆನ್ನಾಗಿ ತಿಂದುಬಿಟ್ಟಿದ್ದಾರೆ. ಕಾಮಣ್ಣವರೇ, ಸಂಸಾರದಲ್ಲಿ 1000 ಬರುತ್ತೆ 1000 ಹೋಗುತ್ತೆ. ನೋಡಿ, ಈ ನರ್ಸ್ಗೂ ನನಗೂ ಜನ 100 ಕತೆ ಕಟ್ಟಿ 1000 ಮಾತಾಡ್ತಾರೆ. ಅದಕ್ಕೋಸ್ಕರ ನನ್ನ ಹೆಂಡತಿ ಸೂಸೈಡ್ ಮಾಡ್ಕೊಂಡ್ಲಾ ಇಲ್ಲ ಅವಳ ಗಂಡ ಸೂಸೈಡ್ ಮಾಡ್ಕೊಂಡ? ನೋಡಿ, ಅವರಿಬ್ರು ಚೆನ್ನಾಗೇ ಬಾಳ್ತಾ ಇಲ್ವಾ? ಡಾಕ್ಟ್ರೆ ನೋಡಿ, ಆಯ್ತು ಹೇಳಿದಾಯ್ತಲ್ಲ, ನೀವು ನೋಡಿ, ನಾವು ನೋಡ್ಕೋತೀವಿ. ನೋಡ್ಕೋತೀರಾ? ನೋಡ್ಕೋತೀವಿ. ಹುಷಾರಾಗಿ ನೋಡ್ಕೊಳ್ರಪ್ಪ. ಎಂಜಾಯ್ ಮಿಸ್ಟರ್ ಕಾಮಣ್ಣ. ಬಾಚಿನ ಬಾ ಬಾ. ನಾನಲ್ಲ ಮನೆ. ರಮ ಹೋಗ್ಬೇಡ. ಕಿಟ, ಏನಪ್ಪ? ಹತ್ರ ಬಾರು ಇಲ್ಲಿ. ಅಪ್ಪ ನಿಜ ಹೇಳು, ಯಾವ್ದೋ ಹಳೇ ಜಿಡ್ಡಿಟ್ಕೊಂಡ್ ತಾನೇ ನಿನ್ನೆ ರಾತ್ರಿ ಅಂದಲ್ಲಿ ವಿಷ ಕೊಟ್ಟೆ ನೀನು? ಅಪ್ಪ ಏನೋ ಹೊಟ್ಟೆ ಅಂತ ಅನ್ನ ಕೇಳಕ್ ಬಂದ್ರ ವಿಷ ವಿಷ ಯಾರಣ್ಣ ಹೇಳಿದ್ದು? ನಾ ಕೃಷಿ ಆಫೀಸಿಂದ ಬಂದಿದ್ದೀನಣ್ಣ. ಹೊಸ ಬಿತ್ತನೆ ಬೀಜ ಇದೆ ಅಂತ ಹೇಳಕ್ ಬಂದೆ ಕಣಣ್ಣ. ಅದನ್ನ ಮಾತ್ರ ಹೇಳ್ಬೇಕಣ್ಣ. ಹಿಂಗೆ ಹೊಡಿತಾನೆ ಇದೆಯಾ? ಹೇಳಕ್ಕೆಲ್ಲ ಬಿಟ್ಟಿದ್ಯಾ? ದಬ ದಬ ಅಂತ ಗುದ್ದುತ್ತಾನೆ ಇದೆಯಾ? ಮನೆ ಇದು ಯಾರಪ್ಪ ನೀನು? ಏನ್ ಬೇಕಾಗಿತ್ತು? ಏನು ಗೊತ್ತಿಲ್ಲಲ್ಲ ನಿಮ್ಗೆ? ಅಲ್ರಿ ಸ್ವಾಮಿ, ನೋಡಕ್ ಒಳ್ಳೆ ದೊಡ್ಡ ಮನುಷ್ಯನ್ ತರ ಇದ್ದೀರಾ. ಏನೋ ಹೊಟ್ಟೆ ಅಂತ ಅನ್ನ ಕೇಳಕ್ ಬಂದ್ರೆ ವಿಷ ಹಾಕ ಕೊಡೋದು? ನೋಡಿ, ಇಲ್ಲಿ ಯಾರು ಅನ್ನ ಕೇಳ್ಕೊಂಡ್ ಬಂದಿಲ್ಲ. ಅಕಸ್ಮಾತ್ ಬಂದ್ರು ನಾವ್ಯಾಕೆ ವಿಷ ಹಾಕ್ತಿವಿ? ನೀವು ನಮ್ಮನೇನ ಬೇರೆ ಯಾರ್ದೋ ಮನೆ ಅಂತ ತಪ್ಪು ತಿಳ್ಕೊಂಡಿದ್ದೀರಾ. ಹೌದೌದೌದೌದು. ಏನ್ ಅಕ್ಕಪಕ್ಕ 1000 ಮನೆ ಇದೆ, ತಪ್ಪು ತಿಳ್ಕೊಳ್ಳೋದಕ್ಕೆ ಏನ್ ಯಾಮಾರಿಸ್ತಾ ಇದ್ದೀರಾ ನಮ್ಮನ್ನ? ರೇ ಸ್ವಾಮಿ, ಅಪ್ಪಿ ತಪ್ಪಿ ನಮ್ಮ ಅಪ್ಪ ಒಬ್ರು ತಿಂದಿದ್ದಕ್ಕೆ ನಾವ್ ಇನ್ನೂ ಇದ್ವಿ ಬಚಾವ್ ಮಾಡೋದಕ್ಕೆ. ಏನಾದ್ರು 3 ಜನ ಒಟ್ಟಿಗೆ ತಿನ್ಬಿಟ್ಟಿದ್ರೆ ಅಷ್ಟೇ ಹೋಲ್ಸೇಲು ಕಳ್ಸ ಬಿಡ್ತಾ ಇದ್ರಲ್ಲ. ನೋಡಪ್ಪ, ಗಲಾಟೆ ಮಾಡಬೇಡ. ನನ್ನ ಮಗಳು ಹೇಳ್ತಾ ಇರೋದು ನಿಜ. ನಮ್ಮ ಮನೆ ಬಾಗ್ಲಿಗೆ ಬಂದು ಯಾರು ಅನ್ನ ಕೇಳಿಲ್ಲ, ಚಾಕು ತೋರಿಸಿ ಹೆದರ್ಸಿಲ್ಲ. ಮತ್ತೆ ಯಾರೋ ಕಳ್ಳ ಮನೆ ಬಾಗ್ಲು ಮುರಿದು ಅಡ್ಗೆ ಮೇಲೆ ಇದ್ದಿದ್ದ ಅನ್ನದ ಪಾತ್ರ ತಗೊಂಡು ಹೋಗಿದ್ದಾನೆ. ಇರ್ಬೋದು. ಹಾಗಂತ ನಿಮ್ಮ ಮನೇಲಿ ಮಜ್ಜಿಗೆ ಸಾರ ಕನ್ನ ಕಳ್ಸಲ್ವಾ? ವಿಷಯಕ್ಕೆ ಬನ್ನಿ. ವಿಷ ಹೆಂಗ್ ಬಂತ ಅದ್ರಲ್ಲಿ? ನಾನೇ ಬೆರೆಸಿಟ್ಕೊಂಡಿದ್ದೆ.
ಬೆಳಕು ಹರಿದ್ರೆ ಮರ್ಯಾದೆ ಹೋಗುತ್ತೆ. ಮಾನ ಕಳ್ಕೊಂಡು ಬದುಕೋಕ್ಕಿಂತ ಪ್ರಾಣ ಕಳ್ಕೊಳ್ಳೋದು ವಾಸಿ ಅಂತ ನಾನೇ ಬೆರೆಸಿಟ್ಟಿದ್ದೆ. ನಾನೇ ತಿನ್ಬೇಕಾಗಿತ್ತು. ಶಿವರಾಮಣ್ಣ, ಏನ್ ಅನ್ಯಾಯ ಇದು? ಬೇಡ್ದವ್ರಿಗೆ ಇಲ್ಲ ಅಂದೇ ಕೊಡೋ ಕೈ ನಿಮ್ದು. ನೀವು ಸಾಯೋ ತೀರ್ಮಾನ ಮಾಡಿದ್ರ? ಇನ್ನೇನ್ ಮಾಡ್ಲಿ ಜಯಣ್ಣ? ಈಗ್ಲೂ ಆಗ್ಲೋ ಪಟೇಲ್ರ ಕಡೆಯವ್ರು ಬಂದು ನನ್ನ ಸಂಸಾರನ ಬೀದಿಗೆ ಹಾಕ್ತಾರೆ. ಮಕ್ಕಳನ್ನ ಬೀದಿಲಿ ನಿಲ್ಸಿ ನಾನು ಏನ್ ಮಾಡ್ಲಿ? ಎಲ್ಲಿ ಹೋಗ್ಲಿ? ಇದನ್ನೆಲ್ಲ ಕಣ್ಣಲ್ಲಿ ನೋಡೋದಕ್ಕಿಂತ ಸಾಯೋದು ವಾಸಿ ಅಂತ ಅನ್ನಿಸ್ತು. ಯಾಕಪ್ಪ ಇಂಥ ನಿರ್ಧಾರ? ನೀವ್ ಸತ್ರೆ ನಾವೇನ್ ಮಾಡೋದು? ಬೇಕಾದ್ರೆ ಎಲ್ಲ ಒಟ್ಟಿಗೆ ಸಾಯೋಣ. ಇದೇನವ ಸಾಲಕ್ಕೆ ಎದ್ರುಕೊಂಡು ಸಾಯೋ ಮಾತಾಡ್ತಾ ಇದೀಯಾ? ಯಾರಿಗಿಲ್ಲ ಹೇಳು ಸಾಲ? ನಮ್ ದೇಶನೇ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿಲ್ವಾ? ವರ್ಲ್ಡ್ ಬ್ಯಾಂಕ್ ಕೈ ಹಾಕಿದ್ದ. ಕೆಚ್ಚಾಕಿದ ಕಣ್ಣ ಮಿಸ್ ಆಗೋಯ್ತು. ಸ್ವಾಮಿ, ನೀವು ಕಲ್ಸಿಟ್ಟ ಅನ್ನನ ಆ ದ್ಯಾವ್ರು ನಾನ್ ತಿನ್ನಂಗ್ ಮಾಡ್ದ. ಯಾಕೇಳಿ? ನೀವು 100 ವರ್ಷ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು ಅಂತ ಆ ಮಾದೇಶ್ವರ್ ನಿಶ್ಚಯ ಇದೆ. ಧೈರ್ಯವಾಗಿರಿ. ಹೌದಪ್ಪ, ನೀವ್ ಧೈರ್ಯ ಗೆಟ್ರೆ ನಮ್ ಗತಿ ಏನು? ಹೆದರ್ಬೇಡಿ, ದೇವ್ರು ಯಾವ್ದಾದ್ರೂ ಒಂದ್ ರೂಪದಲ್ಲಿ ಬಂದು ನಮ್ ಕಷ್ಟನೆಲ್ಲ ಪರಿಹಾರ ಮಾಡ್ತಾನೆ. ಲಕ್ಷಕ್ಕೊಂದ್ ಮಾತಾಡಿದೆ ಬಿಡವ. ಆಹಾ, ಏನೋ ಒಂಥರ ಮಸಾಲೆ ಘಮ್ ಅಂತ ವಾಸನೆ ಬರ್ತಾದೆ. ಹೊಟ್ಟೆ ಏನ್ ಅಷ್ಟಿಲ್ಲ, ಆದ್ರೂ ಬಾಯಲ್ಲಿನೋ ನೀರ್ ಬರ್ತಾದೆ. ಒಳಗೋಗಿ ಮಜ್ಜಿಗೆ ತಂದ್ಕೊಡು. ಸರಿಪಾ. ಹಂಗೆ ಉಸಿ ಅನ್ನ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡು ಕಲ್ಸ್ಕೊಂಬಂದ್ರು ನಮ್ಗೆ ಬೇಜಾರಿಲ್ಲ. ನೋಡಿ ನನ್ನ ಮಗನ ಏನಂದ ನೀನು ಹೋಗಿ ಮನೆ ಮುಂದೆ ನಿಂತ್ಕೊಂಡು ಕೇಳ್ದ ತಸ ಅನ್ನದ ಪಾತ್ರ ನಿನ್ ಕೈ ಮೇಲೆ ಇಟ್ಬಿಡ್ರು. ನನ್ನ ಮಗ ಕತ್ಕೊಂಡ್ ಎಲ್ಲರೂ ಸಾಯಿಸ್ಬಿಡ್ತಾ ಇದ್ದಲ್ಲ. ಅಪ್ಪನ ಹೊಟ್ಟೆ ಹಸಿ ತಾನೆ ನಾನು ಅನ್ನ ಕತ್ಕೊಂಡ್ ಬಂದಿದ್ದು. ಈಗೇನೋ ದೊಡ್ಡದಾಗ ಭಾಷಣ ಬಿಗಿತಾವ್ ನಿಂತ್ಕೊಂಡಿಲ್ಲಿ. ಅಪ್ಪ ಒಂದ್ ನೆಪ ಆಗ್ಬಿಟ್ಟಾರಲ್ಲ ನಿನಗೆ ಬಿಟ್ಟು ಹೊಡಿಯೋದೇವ್ರ ಕೆಲ್ಸನಾ? ಬರಲ್ಲ ಅಣ್ಣ. ಇವರಲ್ಲಿ ಗ್ಯಾರೇಜಲ್ಲಿದೆ. ಐತಣ್ಣ, ಇಲ್ಲೇ ಪಕ್ಕದಲ್ಲಿ 5 ಮೈಲಿ ಅಷ್ಟೇ. 5 ಮೈಲಿ ನಿಂಗೆ ಪಕ್ಕ ಆಗೋಯ್ತು. ಹೋಯ್ತಾ ಹತ್ರ ಆಯ್ತದಣ್ಣ. ನಡಿ ಅಣ್ಣ, ಕೈ ತೆಗಿಯೋಣ. ಯಾಕೆ? ಯಾವಾಗ ಕೈ ಹಾಕ್ತೀವೋ ಯಾವಾಗ ಹೊಡಿತಾವ ಗೊತ್ತಾಯ್ಕಿಲ್ಲ, ನೋಯ್ತದೆ. ನನಗೆ ಹಿಂದಿ ಹೇಳ್ಕೊಡಿದ ಮೇಷ್ಟ್ರು ನಿಂತಾರನೆ ದೊಡ್ಡ ಮನುಷ್ಯ. ಏನು? ನೋ ಪಾಯ್ಸನಸ್ ಫುಡ್ಸ್ ಸಿಗುತ್ತಾ? ಇನ್ನೂ ರೆಡಿ ಆಗಿಲ್ಲ. ಏನು ಪಾಯ್ಸನ್ನ? ನನಗೆ ಸುಮ್ಮನೆ ಕೂತ್ಕೊಳ್ಳೋದಂದ್ರೆ ಆಗೋದಿಲ್ಲ. ಯಾರಿಗಾದ್ರೂ ಎಲ್ಪಿಂಗ್ಸ್ ಮಾಡ್ತಾ ಇರ್ಬೇಕು ಅನ್ಸುತ್ತೆ. ನೀವು ಹೊರಗಡೆ ಕೂತಿರಿ, ಅಡ್ಗೆ ಆದ್ಮೇಲೆ ಕರಿತೀನಿ. ಯಾಕೆ ನನ್ನ ಹೆಲ್ಪಿಂಗ್ಸ್ ನಿಮಗೆ ಬೇಡವಾ? ಅಪ್ಪ ನೋಡಿದ್ರೆ ಬೈತಾರೆ. ಓ ಫಾದರ್ಸ್, ನೋ ಪ್ರಾಬ್ಲಮ್ಸ್. ಬೈಲಿ ಬಿಡಿ, ಬೈಸ್ಕೊತೀನಿ. ನಿಮ್ಮನ್ನಲ್ಲ ನಮ್ಮನ್ನ, ಅದಕ್ಕೆ ಭಯ. ಐ ಹಿಯರು. ವೈಫ್ ಹಿಯರು. ಯುವರ್ ಹೆಸರು? ಅಂಬಿಕಾ. ಯುವರು? ರಾಧಿಕಾ. ಬಿಗ್ ಸಿಸ್ಟರು? ಅವ್ರನ್ನೇ ಕೇಳಿ. ಕನಕ. ಕನಕ. ಕೃಷ್ಣ. ಮೈ ಥಿಂಕ್. ಕಿಟ್ಟೆ ಅಪ್ಪ ತಾನೆ ಯಾರೀ ಹೊಸ ಮಕ್ಕಳು ನಮ್ ರೇಂಜ್ಗೆ ಓಡಿ ಬರ್ತಾವ್ರೆ? ಯಾವನವನು? ಒಡಿ ರಾಮ, ಬಿಡ್ಬೇಡ ಹಂಗೆ. ಯಾಕೋ ಮೂಡಿಲ್ವಲ್ಲ? ಈ ನನ್ನ ಮಕ್ಕಳ ಟೈಮ್ ಚೆನ್ನಾಗಿರ್ಬೇಕು. ಇಕ್ಕು ನನ್ನ ಮಕ್ಕಳಿಗೆ. ಇಕ್ಕು
ನೋಡ್ತಾ ಇರೋವ್ಲೆ ಕರೆಕ್ಟಾಗಿ ಬಂದ ನನ್ನ ಮಗ ನಾನು ಸುಮ್ಮನೆ ಕೂತ್ ಪ್ರಯೋಜನ ಇಲ್ಲ, ಆ ಕಾಡಿ ಕಿಳಿಲೇಬೇಕು. ಚಪ್ಪರ್ ನನ್ನ ಮಗನೇ, ಕ್ವಾರ್ಟರ್ ಬಾಟ್ಲು ಉದ್ದ ಇಲ್ಲ, ಡೆಡ್ ಬಾಡಿ ಅಂತ ಮಗನೇ. ಇವತ್ತು ನಿಮ್ಮನ್ನು ಹುಟ್ಟಿಲ್ಲ ಅನ್ಬಿಡ್ತೀನಲ್ಲ. ಎಲೆ ಕೈನ ಸೌತೆಕಾಯಿ ಮೊದಲು ಮುರಿತಾ ಇದ್ರಲ್ರ ಅಮ್ಮ, ಯಾರದು ಬ್ಯಾಕಲ್ಲಿ? ನಮ್ಮ ಅಪ್ಪ ನಿಮ್ಮ ಅಪ್ಪನಿಗೆ ನಿಲ್ಸಿ. ಲೇ, ನನ್ನ ಮೇಲೆ ಕೈ ಮಾಡ್ತೀರೇನ್ರು? ನನ್ನ ಮೇಲೆ, ಅಯ್ಯೋ ನನ್ನ ಮೇಲೆ ಕೈ ಮಾಡ್ತೀರೇನ್ರು? ಇವತ್ತಿನ ನಿಮ್ಮ ಗತಿ ತೇತೆ. ಲೇ ಅಮ್ಮ, ಕೈ ಇಟ್ಬಿಟ್ರಮ್ಮ. ನೀವು ಸಾಕಿ ಬೆಳೆಸಿದ ಈ ಹುಲಿ ಮೇಲೆ ಕೈ ಇಟ್ಬಿಟ್ರಮ್ಮ. ನನಗ್ ತಲೆ ಕೆಟ್ರ ಬೇಡ ಅಲ್ವಾ? ಮನೆ ಅಡ ಇಟ್ಟು ಮಾಡಿರೋ ಸಾಲನ್ ವಾಪಸ್ ಕೇಳೋಕ್ ಬಂದ್ರೆ ರೌಡಿಗಳನ್ನ ಬಿಟ್ಟು ಹೊಡಿಸ್ತೀರಾ? ಅಯ್ಯೋಯ್ಯೋ, ಇಲ್ಲ ತಾಯಿ, ಅವ್ರ ರೌಡಿಗಳಲ್ಲ, ಅವ್ರ ಲಾರಿ ಕೆಟ್ಟೋಗಿದೆ ಪಾಪ. ಅದಕ್ಕೆ ಇಲ್ಲಿ 2 ದಿನದ ಮಟ್ಟಿಗೆ ಉಳ್ಕೊಂಡಿದ್ದಾರೆ ಅಷ್ಟೇ. ಏನಮ್ಮ, ನಿನ್ನಂಗೆ ಬೆಳೆದ ಹೆಣ್ಮಕ್ಳು ಈ ಮನೇಲೂ ಅವ್ರೆ. ಮನೆ ಮುಂದ್ ಬಂದು ಗಲಾಟೆ ಮಾಡೋದು ಏನ್ ಚಂದ ಹೇಳು? ಅದನ್ ಕೇಳೋಕೆ ನೀನ್ ಯಾರು? ನೀನೇನ್ ಇವ್ರ ಲಾಯರಾ ಇಲ್ಲ ಇವ್ರ ಸಾಲ ನೀನ್ ತೀರಿಸ್ತೀಯಾ? ನಾವೇ ತೀರಿಸ್ತೀವಿ. ಅವ್ರು ಆಗಲ್ಲ ಅಂತ ಹೇಳಿದ್ರೆ ನಾವೇ ತೀರಿಸ್ತೀವಿ. ನಾವು ನೋಡ್ದಿರೋ ದುಡ್ಡ ಏನ್ರಮ್ಮ? ಹೂ ಕಣ, ನಾವ್ ನೋಡ್ದಲೇ ಇರೋ ತಿಜೋರಿನ, ನಾವ್ ನೋಡ್ದಲೇ ಇರೋ ದುಡ್ಡ. ಏಯ್ ಕಮಣ, ಬಾಯಿಗೆ ಸ್ವಲ್ಪ ಬೀಗ ಹಾಕೋ, ಬಾಯಿಗೆ ಬಂದಿದ್ದಲ್ಲ ಅದ್ರ ಬೇಡ. ಖಂಡಿತ ನಿಂತ್ಕೊಳ. ಯಾಕೆ? ಏನ್ ಇವಾಗ? ಸರಿ, ಅವ್ರ ಸಾಲನ ಬಡ್ಡಿ ಸಮೇತ ಇಡು ಈಗ. ಯಾಕೆ ಸಪ್ಕಾಗ್ಬಿಟ್ಟೆ? ಓಹೋ, ತಿಜೋರಿ ತರಕ್ ಮರ್ತ್ಬಿಟ್ಯಾ? ಏಯ್ ಬಿತ್ರಿ, ಅಲ್ಲೇನ್ ಮಾತಾಡ್ತೀಯ? ಇಲ್ಲಿ ಮಾತಾಡು. ಏಯ್ ಏನು ಬಿತ್ತು ಎಲ್ಲ ಗಾಯತ್ರಿ. ನನ್ ಬಾಯಿಗೆ ಏನ್ ಬರುತ್ತ ನಾನು ಅದನ್ನೇ ಕರೆಯೋದು. ವಾಗ. ಏಯ್, ಅವಾಗಿಂದ ಏನ್ ಬೇಜಾನ್ ಮಾತಾಡ್ತಾ ಇದ್ಯಾ? ಈ ಕೊಬ್ಬೇನಿದ್ರು ಮನೇಲಿ ಇಟ್ಕೋ. ಇಲ್ಲಲ್ಲ. ಏನ್ ರೌಡಿಸಂ ಮಾಡಕ್ ಬಂದಿದ್ಯಾ? ನಮ್ ಜನಕ್ಕೇನಾದ್ರೂ ಈ ವಿಷಯ ಗೊತ್ತಾದ್ರೆ ನೀವ್ಯಾರು ನಿಮ್ಮೂರ್ ಸೇರ್ಕೊಳಲ್ಲ. ಭಯ ಆಗ್ತದೆ ನನ್ಗೆ. ಅಪ್ಪಯ್ಯ, ಯಂತ್ರ ಕಟ್ಸು ನಂಗೆ ಬೇಗ. ಕಳಿಸ್ ಕಳೆ. ಏನ್ ಪಟೇಲ ದೊಡ್ಡ ಪಂಟ ಎಲ್ಲ ನೋಡಿದ್ಮೇಲೆ ಇಲ್ಲಿಗೆ ಬಂದಿರೋ ನಾವೇನಪ್ಪಾಯ? ಹೇಳವಳಿಗೆ ಬೇಕಾದ್ರೆ ಹೇಳು. ಆ ಪಟೇಲನ್ ಮುಂದೆ ಬಂದು ಇದೇ ಡೈಲಾಗ್ ಹೇಳ್ತೀನಿ. ಆಕಾಶ ಭೂಮಿ ಮಧ್ಯೆ ಎಗರಾಡೋದ್ ಬಿಟ್ಟು ಮರ್ಯಾದೆಗೆ ಮನೆಗೆ ಸೇರ್ಕೊ. ಹೇಳಿದ್ ಕೇಳಿಸ್ಲಿಲ್ವಾ? ಹೋಗಿ ಮನೆಗೆ ಸೇರ್ಕೊ. ನೀವ್ ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಗೊತ್ತೇನ್ರಲ್ಲೇ? ಗೊತ್ತೇನ್ರ? ಏನ್ರಿ, ನೀವು ನಿಂತಿರೋ ಜಾಗ ನಮ್ಮ ಪಟೇಲಿನ ಸೊತ್ರಿ. ನೀವು ಮಾತಾಡ್ತಾ ಇರೋದು ನಮ್ಮ ಪಟೇಲಿನ ಪುತ್ರಿ. ನನ್ನ ಮಕ್ಕಳ್ರ ಇನ್ನೊಂದು ನಿಮಿಷ ನೀವೇನಾದ್ರೂ ಇಲ್ಲಿ ನಿಂತ್ರಿ ನಮ್ಮ ತಾಯಿಗೂ ನೀವು ಸತ್ರಿ. ನನ್ನ ಮಗನ ಏನ್ ಬಿಟ್ರೆ ಬೇಜಾನ್ ಮಾತಾಡ್ತೀಯ. ಏಯ್ ಬಿತ್ರಿ, ನಾವಾಗ ಯಾರ ಮೇಲೂ ಕೈ ಮಾಡಲ್ಲ. ನಮ್ಮಲ್ಲಿ ಯಾವನ ಕೈ ಮಾಡೋದ್ ಬಕ್ ಬಕ್ ಅಂತ ಬಿಡ್ತಾ ಇರ್ತೀವಿ. ಅದು ನಿಮ್ಮಪ್ಪ ಪಟೇಲ್ ಆದ್ರೂ ಸರಿ, ಅವ್ರಪ್ಪ ಆದ್ರೂ ಸರಿ. ಸೊ ನಿನ್ಗೆ ಯಾರು ಹೊಡೆದ್ರು ತಿರ್ಗ್ಸ್ ಹೊಡಿತೀಯ? ಡೌಟೇ ಇಲ್ಲ. ಹಾಗಾದ್ರೆ ನನಗೆ ಹೊಡಿ. ಹೊಡಿಯೋ ಹೊಡಿಯೋ, ಏನ್ ಮುಖ ನೋಡ್ತೀಯ? ಏಯ್ ಹೊಡಿಯೋ. ಹೆಂಗೆ? ಕೆಲಸ ಮಾಡ್ಬಿಟ್ಟೆ ಅಪ್ಪ. ಅವ್ರ ಮೇಲೆ ಕೈ ಮಾಡಬಾರ್ದಾಗಿತ್ತು. ಅಯ್ಯೋ ಬನ್ನಿ, ಕೇಳ್ಕೊಂಡು ಒದ್ದೆ ತಿನ್ಕೊಂಡು ಹೋದವಳು ಅವಳು. ನಾನಾ ಬೇಕಂತ ಹೊಡೆದೆ. ಇದು ಒಳ್ಳೆ ಚೆನ್ನಾಗಿದೆ. ನಿಮಗೆ ಈ ಊರಿನ ವಿಷಯ ಗೊತ್ತಿಲ್ಲಪ್ಪ. ಇಲ್ಲಿ ಒಂದು ಕ್ಷಣ ಇರಬೇಡಿ, ಹೊರಡಿ, ದಯವಿಟ್ಟು ಹೊರಡಿ. ನೋಡಿ, ನೀವು ಹೋಗಿ ಅಂತೇಳಿ ಬೇಕಾದ್ರೆ ಹೋಗ್ತೀವಿ. ಆದ್ರೆ ಯಾವನ್ಗೋ ಹೆದರ್ಕೊಂಡು ಹೋಗು ಅಂದ್ರೆ ಯಾವನೋ ದಾಸನಿಗೆ ನಾವ್ಯಾಕೋ ಹೆದರ್ಕೋಬೇಕು? ಅದು ಕಾಮಣ್ಣ. ಏನಂತೀರಮ್ಮ? ಅಣ್ಣ ಅಣ್ಣ ಅಣ್ಣ, ನಿಮ್ 3 ಜನಕ್ಕೂ ಕೈ ಎತ್ ಮುಗಿಬೇಕಂಡ್ರಣ್ಣ. ಒಡಹುಟ್ಟಿದವ್ರೆ ಆಗ್ದಿರೋ ಈ ಕಾಲದಲ್ಲಿ ನೀವು ಲಾರಿ ಕೊಟ್ಟು ಸಾಲ ತೀರ್ಸಿದ್ರಂತೆ.
ಯಾವ ಲಾರಿ? ನಿಮ್ದು ಯಾವ ತೊಗೊಂಡದ ನಮ್ ಲಾರಿನ? ಪಟೇಲ್ರು ಮಗಳು ಅವಳೇ ಹೇಳಿದ್ಲು, ನೀವೇ ಹೇಳಿದ್ರಂತಲ್ಲಡ, ಅವಳ ಕಾರಿಂದ ನಿಮ್ ಲಾರಿ ಹೋಯ್ತು. ಆ? ಪಟೇಲ್ರೇ, ನಿಮ್ಮನ್ ಏನೋ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ. ಬ್ಯಾಕಲ್ಲೇ ಇಕ್ತೀರಾ, ಅದ್ ನಿಮ್ ವೆರೈಟಿ. ಈಗ ನಾನೊಂದು ವೆರೈಟಿ ಕೊಡ್ತೀನಿ. ಮೊದಲು 10 ಏಟು ನೀವೇ ಓಡಿರಿ, ಮಿಕ್ಕಿದ್ದು ಕಿಟೆ ಕೌಂಟಿಂಗ್ ಸ್ಟಾರ್ಟ್ ಮಾಡು. ಓಕೆಯಾ? ಏನೋ ಇನ್ನು ಎಣ್ಣೆನೆ ಹೊಡೆದಿಲ್ಲ, ಅಲ್ಲಿ ಇಬ್ಬಿಬ್ರು ಕಾಣಿಸ್ತಾವ್ರೆ. ಅಪ್ಪ, ಇಬ್ರಿಬ್ರು ಕಾಣಿಸ್ತಾ ಇಲ್ಲ, ಇರೋದೇ ಇಬ್ರು. ಚೆಂಪೇನಮ್ಮ, ಕಿಟೆ ఇంకే నేను వదలరా. ఎలాగుందిరా దెబ్బ? ಡ್ರಿಂಕ್ಯಾ? ఇప్పుడు చూడు. ಈಗ ಇಕ್ಕು!
ಸೂಪರ್ ಗುಳಿ. ನನ್ನ ಎದುರಿಗೆ ನನ್ನ ಮಗಳ ಕೈ ಹಿಡ್ಕೊಳ್ಳೋಷ್ಟು ಕೊಬ್ಬ ನಿನಗೆ. ಹಿಡ್ಕೊಳ್ರ ಅವನ. ಏನೋ ಮೃಗ ಅಂದೆ. ಮೃಗಾನೆ. ಈಗಿಲ್ ಮನ್ಸ್ ಮಾಡಿದ್ರೆ ಎತ್ತಾಕೊಂಡೋಗಿ ಏನ್ ಬೇಕಾನ ಮಾಡ್ಬೋದು. ಯಾಕಂದ್ರೆ ನನ್ನ ಬೆಳೆಸಿರೋದು ನಿಮ್ಮಪ್ಪ ಪಟೇಲ ಅಲ್ಲ, ಕಾಮಣ್ಣ. ఏం పటేల్ గారు అప్పుడేమో చెప్పింది. ತೆಲುಗು ಬರಲ್ಲ ಪಟೇಲ್ರೆ? ನಮಗೂ ಬರಲ್ಲ, ಕನ್ನಡದಲ್ಲೇ ಹೇಳ್ತೀನಿ ಕೇಳಿ. ಪಟೇಲ್ರೆ, ಮಾತು ಕೊಡುವಾಗ ಮಹಾರಾಜರ ರೇಂಜ್ಗೆ ಫೀಲ್ ಮಾಡಬೇಡಿ. ಉಳಿಸ್ಕೊಳೋ ಕೆಪಾಸಿಟಿ ಇದ್ದಾಗ ಮಾತ್ರ ಮಾತು ಕೊಡಿ. ಏನು ನಿಮ್ಮ ಋಣ ನಂಗೆ ಬೇಕಾಗಿಲ್ಲ ಪಟೇಲ್ರೆ. ನನಗೆ ಬೇಕಾಗಿರೋದು ಇದು. ಲಾರಿಯಲ್ಲಿದೆ, ಕೀಲಿದೆ, ಮಜಾ ಮಾಡಿ ಬರಲ್ಲ. ಮಗಳು ಇಲ್ಲೇ ಇದ್ದಾಳೆ. ಈ ಸಿಚುವೇಶನ್ ನೋಡ್ತಾ ಇದ್ರೆ ಹುಲಿ ಬೋನಿಗೆ ಸೇರ್ಕೊಳ್ಳೋದು ಬೆಟರ್. ಅಯ್ಯೋ ಹುಲಿ ಪಟೇಲ್ರು ಭಾರಿ ಮರ್ಯಾದಸ್ಥರು, ತುಂಬಾ ಮರ್ಯಾದ. ಅವ್ರೊಂದ್ ಒಳ್ಳೆ ಮಾತು ಹೇಳಿದ್ರು. ನಮ್ ಕಡೆಯವ್ರನ್ನೆಲ್ಲ ಹೊಡೆದ್ಬಿಟ್ಟು ಅದ್ ಏನ್ ಬೇಕಾದ್ರೆ ತಗೊಂಡು ಹೋಗಿ ಅಂತ. ಏನ್ ಬೇಕಾದ್ರೆ ತಗೊಂಡೋಗಿ ಅವ್ರ ಮಾತ್ ಮೀರ್ ನಡಿಯಕ್ಕಾಗತ್ತಾ? ಎಲ್ಲರೂ ಹಂಗೇನಾದ್ರು ಮಾಡಿದ್ರೆ ಅವ್ರ ಕಣ್ ತುಂಬಾ ನಿದ್ದೆ ಮಾಡ್ತಾರ. ಒಂದ್ ವಾರಕ್ಕೂ ನಿದ್ರನು ಮಾಡಲ್ಲ. ಹಂಗಾದ್ರೆ ಏನಾದ್ರು ಎತ್ತಾಕೊಂಡು ಹೋಗ್ಬೇಕಲ್ಲ. ಏನ್ ಬೇಕ್ರಪ್ಪ? ಹುಲಿ ನಮ್ ತಮ್ಮ ಫೈಟಿಂಗ್ ಮಾಡಿ ಎಲ್ಲ ನೋಯಿಸ್ಕೊಂಡವನೆ. ಅವನು ಮಾಲಿಶ್ ಮಾಡೋದಿಕ್ಕೆ ಯಾರಾದ್ರೂ ಒಬ್ಬಿಡ್ಬೇಡವಾ? ಸರಿಯಾಗಿ ಹೇಳಿದೆ. ಸಾಲಲ್ಲ, ಒಂದು 4-5 ಜನ ಆದ್ರೂ ಬೇಕಲ್ಲ. 4 ಜನ ಬೇಡಪ್ಪ, ಒಬ್ಬ ಸಾಕು. ಏನು ಅರೇಂಜ್ ಮಾಡ್ಬೇಡ. ಈ ಇಲಿನ ಹುಲಿನ ಮಗನಿಗೆ ನಿಮ್ಮ ಹುಲಿನ ಹಿಡ್ಕೊಂಡ್ತಾರೆ. ನಿಮ್ಮ ಸಮಸ್ತ ಆಸ್ತಿ ಪತ್ರ ಇನ್ ಮುಂದೆ ಇದು ತುಂಬಾ ಭದ್ರ. ತುಂಬಾ ಉಪಕಾರ ಆಯ್ತು. ನೀವು ದುಡಿಯಕ್ಕೆ ಇಟ್ಕೊಂಡಿದ್ ಲಾರಿನ ಕೊಟ್ಬಿಟ್ಟು ನಮ್ಮ ಮನೇನ ಕಾಪಾಡಿದ್ದೀರ. ಇದ್ಯಾವ್ ದೊಡ್ಡದು, ಇಂಥದ್ದು 10 ವರ್ಷ ದುಡಿತಾರೆ ನನ್ನ ಮಕ್ಕಳು. ಎಷ್ಟೇ ಆಗ್ಲಿ ಅವರು ಸಿಂಹದ ಮರಿಗಳವರು. ಕಾಮಣ್ಣವ್ರೆ, ನಿಮ್ಮ ಹತ್ರ ನಂದೊಂದು ಬೇಡಿಕೆ. ಹೇಳಿ. ನೀವೆಲ್ಲೂ ಹೋಗ್ಬಾರ್ದು, ಇಲ್ಲೇ ನಮ್ ಜೊತೆಲೇ ಇರ್ಬೇಕು. ನಮ್ ಕೈಲಿ ಏನೈತೆ ಹೇಳಿ, ಎಲ್ಲ ಮಾದೇಶ್ವರ ನಿಚ್ಚೆ. ಏನಂತ್ಯ ಅಲ್ವಾ ಮಗ? ರಮಣ, ಕೃಷ್ಣಪ್ಪನ ಲೈಫ್ ಹೆಂಗೋ ಸೆಟ್ಲ್ ಮಾಡ್ಬಿಟ್ಟೆ. ನೀನೊಬ್ಬನಿಗೆ ಮದುವೆ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿ ಕಳೆದೋಯ್ತಪ್ಪ. ಯಾಕೆ ಸೆಲ್ಗೆ ಕೊಟ್ಟಿದ್ದು ಜಾಸ್ತಿ ಆಯ್ತು ನನ್ನ ಮಗನೇ. ತಿಂಡಿ ಕರೆದ್ರೆ ಊಟಕ್ಕೆ ಬರ್ತೀಯ, ಊಟಕ್ಕೆ ಕರೆದ್ರೆ ಮಲ್ಗಕ್ಕೆ ಬರ್ತೀಯ. ಬಾ ಮುಚ್ಕೊಂಡು ಕಿಟ್ಟಿ ನೋಡಿ. ಬಾಯಿ ಮುಚ್ಕೊಂಡಾಗಪ್ಪ ಹುಡ್ಕೋದು. ಅಯ್ಯೋ ಅದನ್ನೇ ಮಾಡ್ತಿದ್ದೀನಪ್ಪ. ಏನಾರು ಹೇಳಿದ್ರೆ ಹಿಂಗೆ ಮಾಡ್ತಾನಲ್ಲಪ್ಪ. ಅಲ್ಲ ರಮಣ, ನೀ ಮದುವೆ ಅಂದ್ರೆ ಯಾಕೆ ಹುರಿದು ಬೀಳ್ತೀಯ? ನೀ ಹುಡುಗಿನ ನೋಡು, ಮಿಕ್ಕಿದೆಲ್ಲ ನಾನು ಸೆಟ್ ಮಾಡ್ತೀನಿ. ಮ್ಯಾಮ್, ಕೃಷ್ಣ ಬಾ. ಆಯ್ತು.
ಕೈಗೆ ಅರಿಶಿನ ದಾರ ಕಟ್ಟಿದ್ರೆ ವರ್ಷದೊಳಗಡೆ ಮದ್ವೆ ಆಗುತ್ತಂತೆ ಕಣೆ. ಹೌದು ಕಣೆ, ಹರಕೆ ಕಟ್ಕೊಂಡ್ರೆ ಬೇಗ ಮದ್ವೆ ಆಗುತ್ತಂತೆ. ಗಾಯತ್ರಿ, ನೀನು ಕಟ್ಟೆ. ಬೇಡ ಬೇಡ, ಪರವಾಗಿಲ್ವೇ? ಬೇಡಪ್ಪ, ನೀನ್ ಕಟ್ಟು. ಈಗ ಹುಡುಗಿ ಮದುವೆ ಮಾಡ್ಕೋಬೋದಲ್ಲ? ಪಟೇಲ ನಾಯಿಗಳು 1 2 3 4 5 6 14 ಜನ, ಅದ್ರಲ್ಲ 4 ಜಡೆಗಳು. ಆಯ್ಬ್ರು ದಂಡಿಗರು ಬರ್ಲಿಲ್ವಾ? ಆದ್ರೆ ಎದ್ದೇ ಇಲ್ವಾ? ಕರ್ನಾಟಕದಲ್ಲಿರೋ ಮಚ್ಗಳನ್ನೆಲ್ಲ ಆರಿಸ್ಕೊಂಡ್ ತಗೊಂಬಂದಂಗಿದೆ. ಯಾವ್ದಾದ್ರು ಬಾಕಿ ಬಿಟ್ಟಿದ್ರೆ ಇಲ್ವಾ? ಅವ್ರಿಗೇನು ಮಾಡ್ಬೇಡಿ. ಏನ್ ಹೇಳ್ತಾ ಇದ್ದೀರಾ? ನಿಮ್ ಕುತ್ತಿಗೆಗೆ ಬಲವಂತವಾಗಿ ತಾಳಿ ಕಡ್ದೋನ ಸುಮ್ನೆ ಬಿಡಕ್ಕಾಯ್ತದ? ಯಾರು ಹೇಳಿದ್ದು ಬಲವಂತವಾಗಿ ಅಂತ? ನಾನೇ ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಂಡು. ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ. ಏನು ಹೇಳ್ಬೇಡಿ, ಹೋಗಿ. ಯಾಕೋ ಬೇರೆ ಮುಚ್ಕೊಳ ಬಾಯಿ, ಕಿಸಿಬೇಡ. ಆ ಹುಡುಗಿ ಸರಿಯಾದ ಸಮಯಕ್ಕೆ ಬಂದು ವಯಸ್ಕೊಳ್ಳೋ ಹೊತ್ತಿಗೆ ಸರಿ ಹೋಯ್ತು. ಇಲ್ದಲೆ ದಿನೇಶ್ ನಿನ್ ಗತಿ ಏನಾಗಬೇಕಾಗಿತ್ತು? ಪಟೇಲ್ ರಾಗ ಹೊತ್ತಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರೆ. ನನ್ನಂತವನಾಗಿದ್ದಿದ್ರೆ ನಟ್ಟು ಬೋಲ್ಟು ಎಲ್ಲ ಲೂಸ್ ಮಾಡಿ ಸ್ಪೇರ್ ಪಾರ್ಟ್ ಮಾಡಿಸಿ ತಗೊಂಡೋಗಿ ಗುಜ್ರಿಗೆ ಮರ ಹಾಕ್ಬಿಡ್ತಿದ್ದೆ. ಇಲ್ಲಿ ನಂಗೆ ಒಂದು ಡೌಟ್. ಏನು? ಕಾಮಣ್ಣ ನನಗಪ್ಪನ ಇಲ್ಲ ಅವಳಿಗ? ಮುಚ್ಕೊಳ್ಳವೇ, ತಮಾಷೆ ಮಾಡ್ಬೇಡ. ಏನೇ ಆಗ್ಲಿ, ನೀನು ಆ ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿದ್ದು ಮೊದಲನೇ ತಪ್ಪು. ಏನೋ ಇದು ಒಳ್ಳೆ ಎಬ್ಬಾ ಬುಸ್ಕುಟ್ಟಂಗ್ ಬುಸ್ಕುಡ್ತಾ ಇದೆಯಾ? ಕಾಮಣ್ಣನವರೇ, ನಮ್ಮ ಕಿಟ್ಟಣ್ಣನವರ ಪ್ರಕಾರವಾಗಿ ಅವರ ಮೂಕ ಭಾಷೆಯಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಪಟೇಲ್ರು ಒಂದು ಹುಡುಗಿ ಮದುವೆನ ನಿಲ್ಸಿ ಅವಳು ಬಾಳಿಗೆ ಹೋಗಿ ಹಾಕಿದ್ರು. ಆದ್ರೆ ನಮ್ಮ ತಮ್ಮ ಪಟೇಲ್ರ ಮಗಳಿಗೆ ತಾಳಿ ಕಟ್ಟಿ ಅದನ್ನ ಬ್ರೇಕ್ ಮಾಡ್ದ. ಇದನ್ನ ಇಡೀ ಊರಿನ ಜನ ಸಂತೋಷ ಪಡಬೇಕಾಗಿರೋ ವಿಷಯ ಅಂತ ಹೇಳಕ್ ಹೊರಟಿದ್ದಾರೆ ಅಲ್ವಾ? ಬಾಯ್ ಬಿಚ್ಕೊಳ. ಸೌಂಡ್ ಬಾಕ್ಸ್ ರಿಪೇರಿ ಆಗೋವರೆಗೂ ಬನ್ನಿ 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 ಬನ್ನಿ. ತುಂಬಾ ಆಯಾಸ ಮಾಡ್ಕೊಂಡು ನೀವ್ ಹೋಗಿ ಹಾಕೊಂಡ್ಬಿಟ್ಟಿರ. ಕೂತ್ಕೊಳ್ಳಿ. ಪಟೇಲ್ರು ಈಗ ಏನ್ ಮಾಡ್ತಾರೋ ಏನೋ, ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಚೆನ್ನಾಗಿದೆ. ನಮ್ ಸಹವಾಸ ನಿಮಗೆ ಬೇಡ ಪಟೇಲ್ರೆ. ಬರ್ತೀನಿ. ಸಾರಿ ಪಟೇಲ್ರೆ, ಸಾರಿ. ನಾನು ಬರ್ತೀನಿ ಪಟೇಲ್ರೆ, ನಾನು ಕುಡ್ದಿದ್ಯಾ? ಸ್ವಲ್ಪ ಕುಡ್ದೀನಿ ಕಾಮಣ್ಣ. ದೊಡ್ಡವ್ರ ಮನೆ ಕುಡ್ಕೊಂಬರ್ಬಾರ್ದು ಅಂತ ಜ್ಞಾನ ಬೇಡ ನಿಂಗೆ? ನಾವೇನ್ ಚಿಕ್ಕವ್ರ ಕಾಮಣ್ಣ? ನೀವು ಬುಚ್ಕೋ ಬಾಯಿ, ಈ ಕಡೆ ಬಾ. ಬೀಗ್ರೆ ಕಾಮಣ್ಣ, ನಿನ್ ಬಾಯಲ್ಲಿ ನೀನು. ನಮ್ ರಾಮ ನಮ್ ತಾಯಿ ಸತ್ವನು ಯಾವತ್ತು ಕುಡ್ದವನಲ್ಲ. ಏನೋ ದೇವ್ರ ತೀರ್ಥ ತರ ಒಂದ್ ಸ್ವಲ್ಪ ಕುಡ್ದ್ಬಿಟ್ಟವ್ರೆ, ಅದಕ್ಕೆ ಬಾಯಿ ಬಂದಾಗ ಬಡಬಡಿಸ್ತಾರೆ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನಿದ್ದೀನಿ. ಏನವ ಕಣ್ಣಲ್ಲಿ ನೀರು? ಮದ್ವೆ ಹೆಣ್ಣು ಕಣ್ಣಲ್ಲಿ ನೀರ್ ಹಾಕ್ಬಾರ್ದು ಕಣವ. ಒರ್ಸ್ಕೊಳವ, ಒರ್ಸ್ಕೊ. ಅಷ್ಟಕ್ಕೂ ಈ ಲಗ್ನ ಫಿಕ್ಸ್ ಮಾಡಿದ್ಯಾರು?
ಈ ಕಾಮಣ್ಣ ನಾನು ಆ ನನ್ನ ಮಗನ ರಿಪೇರಿ ಮಾಡ್ತೀನಿ. ಹೌದು ಹೌದು. ಬಂದ್ಯಾ ಓಣ ರಾಮು, ನೀನ್ ಕೈ ಮುಗಿದ್ ಬೇಡ್ಕತ್ತಿಕೊಡು. ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಒಂದೇ ಒಂದು ಮಾತೇಳು. ಬಾರೋ. ಕೈ ಕೆಳಗ್ ಬಿಡು ಕಾಮು. ಅದನ್ನ ಬಿಟ್ಟು ಬೇರೆ ಏನಾರು ಕೇಳು, ಮಾಡ್ತೀನಿ ನಾನು. ಏಯ್, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನೀನ್ ಬೇಕು ಅಂದಾಗ ಒಪ್ಕೊಳಕ್ಕೆ, ಬೇಡ ಅಂದ್ರೆ ಬಿಟ್ಬಿಡಕ್ಕೆ ಇದೇನ್ ಮಕ್ಕಳಾಟ ಅಲ್ಲ. ನಾನು ನಿಮ್ಮ ಅಪ್ಪ ಹೇಳ್ತಾ ಇದೀನಿ, ಮರ್ಯಾದಿಂದ ಒಪ್ಕೊಬಾ. ಕಾಮಣ್ಣ ನಿಂತ್ಕ ಇಲ್ಲೇ. ನೀನಲ್ಲ ನಿಮ್ಮಪ್ಪ ಬಂದ್ ಹೇಳಿದ್ರೆ ಈ ಮಾತಾಗ ನಾನು ಒಪ್ಪಲ್ಲ ಕಾಮಣ್ಣ. ಏನು ಅಂಗೂರ ಹಚ್ತಾ ಇದ್ಯಾ? ಹೊಡಿತ್ಯಾ? ಬಾ ಹೊಡಿಯೋ. ಗೆದ್ದೋನ್ ಹೇಳ್ದಂಗಾಗ್ಲಿ. ಬಾರೋ. ಹೊಡಿಯೋ ನೋಡು ಹೊಡಿಯೋ. ಯಾವತ್ತೂ ನೀನ್ ನನ್ ಮೇಲೆ ಕೈ ಮಾಡಿರ್ಲಿಲ್ಲ ಕಾಮಣ್ಣ. ಎಷ್ಟೇ ಆದ್ರೂ ನಾನು ನಿನ್ ಮಗಲ್ಲ ಅಂತ ತೋರಿಸ್ಬಿಟ್ಟೆ. ಯಾವತ್ತಿದ್ರು ನಾನು ಅನಾಥನೇ. ಮಾದೇಶ, ಈ ಮಾತು ಕೇಳಕ್ಕೋಸ್ಕರನೇ ಇಷ್ಟು ದಿವಸ ನಾನು ಉಳಿಸ್ಕೊಂಡಿದ್ದೇನಪ್ಪ. ಸಾರ್ಥಕವಾಯ್ತು ಕಣಪ್ಪ ತಂದೆ, ಸಾರ್ಥಕವಾಯ್ತು. ನೀನೆಲ್ಲ ಕೊಡು ಅನಾಥ. ಇವತ್ತಿಂದ, ಈ ಕ್ಷಣದಿಂದ ಈ ಕಾಮಣ್ಣ ಅನಾಥ. ನನಗೆ ಮಕ್ಕಳಿಲ್ಲ, ಬರೀ ಇಲ್ಲ. ನಾನು ಒಂಟಿ. ನನ್ ಯಾರು ಇಲ್ಲ. ಮಾದ, ಈ 3 ಜನ ಗಂಭೀರವಾಗಿ ಲಾರಿ ಓಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಟಚ್ ಮಾಡಕ್ ಬಂದ್ರು, 3 ಜನ 3 ದಿಕ್ಕಾಗೋದ್ರು. ಅಣ್ಣ, ನಿಮ್ಗೆ ಹಿಂಗೆ ಆಗತ್ತೆ ಅಂದ್ರೆ ಹೆಂಗ್ ಗೊತ್ತಾಯ್ತು? ಒಟ್ನಲ್ಲಿ ಸಾಕಾತಾಗಿ ತಲೆ ಓಡಿಸಿದೀರಾ ಅಣ್ಣ. ಮದುವೆ ಆಗಕ್ಕೆ ಇನ್ನು 10 ದಿನ ಐತೆ, ಅವರೆಲ್ಲ ರಾಜಿ ಆಗಲ್ಲ. ಇವತ್ತಿಂದ ಈ ಕಾಮಣ್ಣನ್ಗೆ 3 ಕಾಮಣ್ಣೋರೆ ಏನಂತೀರಾ? ಹೆಂಗೆ ನಾವು ಒಪ್ಕೊಂತೀರಾ? ಭೂಮಿ ಮೇಲೆ ಮಕ್ಕಳು ಎಲ್ಲಾದ್ರೂ ಸಿಗ್ತಾರೇನು? ನನ್ನ ಮಕ್ಕಳು ಬಂಗಾರ.